ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ನೇಹಾ ಟ್ರಾವೆಲ್ಸ್ ಗಿರೀಶ್. ಈ ಒಂದು ವಿಡಿಯೋ ಏನಕ್ಕೆ ಮಾಡಿದ್ದೀನಿ ಅಂತಂದರೆ, ಕೊಟ್ಟೆಯೂರಿನಲ್ಲಿ ನಡೆದಂಥ ದೃಶ್ಯಗಳು ಕಣ್ಮುಂದೆ ನಡೆದಂತಕ್ಕಂಥದ್ದು ನಾನೇ ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ನಾನೇ ಅಪ್ಲೋಡು ಕೂಡ ಮಾಡ್ತಿದ್ದೀನಿ. ಏನು ಜನ ಕ್ಯೂನಲ್ಲಿ ನಿಂತ್ಕೋತಿದ್ದೋ, ನಾವು 100 ಮೀಟರ್ನ ನಾವು ತಲುಪಬೇಕು ಅಂತಂದರೆ, ಇರೋದು 200 ಮೀಟ್ರ್ ಕ್ಯೂ ಅಷ್ಟೇ. 100 ಮೀಟ್ರ್ ಕ್ಯೂನಲ್ಲಿ ನಾವು ತಲುಪಬೇಕು ಅಂತ ಅಂದರೆ ಮಿನಿಮಮ್ ಅಂತ ಅಂದ್ರೂ 4 ಅವರ್ ಬೇಕಾಗುತ್ತೆ. ಆ 100 ಮೀಟ್ರ್ ತಲುಪಲಿಕ್ಕೆ ಆ ಪಾಟಿ ಜನ ನಿಂತಿರ್ತಾರೆ. ಹಾಗಾಗಿ ಇದೇ ಥರ 400 ಮೀಟ್ರ್ 200 ಮೀಟ್ರ್ ಈ ಥರದ್ದು 3 ಕಡೆ 2 ಕಡೆ ಭಾಗ ಮಾಡಿ ಅದನ್ನು ಬಿಡ್ತಾಯಿದ್ರು. ಇಲ್ಲಿ ಯಾರು ಜನಗಳು ನಿಂತಿದ್ರು ನಮ್ಮ ಹಾಗೇ ಆ ಒಂದು ಕ್ಯೂನಲ್ಲಿ ಅಸ್ವಸ್ಥರಾಗಿ ಹಸ್ಕೊಂಡೋಗೋದು ಆ ಥರ ಈ ಥರ ಮಾಡ್ಕೊಂಡು ಹೋಗಿರ್ತಾರಲ್ಲ, ಹಾಗಾಗಿ ಅವ್ರುಗಳಿಗೆ ಈ ಒಂದು ವಿಡಿಯೋ. ದಯವಿಟ್ಟು ಯಾರು ಕೊಟ್ಟೆಯೂರನ್ನ ದರ್ಶನ ಮಾಡಲಿಕ್ಕೆ ಅಂತ ಹೋಗ್ತೀರಿ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡೋಗಿ ದಯವಿಟ್ಟು ಕ್ಯೂನಲ್ಲಿ ನಿಂತ್ಕೊಳ್ಳಿ. BP ಶುಗರ್ ಇರೋರಿಗಂತೂ ತುಂಬಾ ಟಫ್ ಇರುತ್ತೆ ಆ ಒಂದು ಜಾಗ. ಯಾವುದೇ ರೀತಿ ಉಸಿರಾಡಲಿಕ್ಕೆ ಓಡಾಡಲಿಕ್ಕೆ ಆಗಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ನಿಮಗೆ ಶೇರ್ ಮಾಡಿದ್ದೀನಿ. ಈ ಥರ ಯಾರು ಅಲ್ಲಿ ಸುಸ್ತಾಗಿರ್ತಾರೆ ಅಂಥವ್ರನ್ನ ಕರ್ಕೊಂಡೋಗಿ ಇಮಿಡಿಯೇಟ್ ಆಂಬುಲೆನ್ಸು ಈ ಥರ 4 ಜನ ಕರ್ಕೊಂಡೋಗಿ ಅಲ್ಲಿ ಲೋಕಲ್ ಡಾಕ್ಟ್ರುಗಳಿಗೆ ತೋರಿಸಿ ಅವ್ರಿಗೆ ದರ್ಶನ ಮಾಡಿ ಕಳಿಸ್ತಾರೆ, ಬಿಡ್ತಾರೆ, ನಮಗೆ ಗೊತ್ತಿಲ್ಲ. ಈ ಒಂದು ಥರ ಕ್ಯೂ ಇರುತ್ತೆ. ಹಾಗಾಗಿ ನಿಮಗೆ ಈ ವಿಡಿಯೋನ ತಲುಪಿಸ್ತಿರೋದು. ತುಂಬ ರಶ್ ಇರೋ ಕಾರಣ ನಾವು ಕೂಡ ಕ್ಯೂನಲ್ಲಿ ನಿಂತು ತುಂಬ ಸಫರ್ ಕೊಟ್ಟು, ದಯವಿಟ್ಟು ಯಾರು ಅಸ್ವಸ್ಥರಿರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಬಿಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು.